ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಅವ್ರ ಮಗ ಅದು ಅವ್ರ ತಲೆ ಕೆಟ್ಟವ್ರು ಯಾರಾನ ತಲೆ ಕೆಟ್ಟಿದ್ರೆ ಮತ್ತು ಇತಿಹಾಸದ ಪರಂಪರೆ ಗೊತ್ತಿಲ್ಲದೆ ಇದ್ದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪುಸ್ತಕ ಓದಿಲ್ಲ ಅಂದರೆ ಈ ಮಾತುಗಳನ್ನು ಆಡ್ತಾರೆ. ತಂದೆ ಮೇಲೆ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ಈಗ ಸಿದ್ದರಾಮಯ್ಯನವರು ಭಾಳ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವ್ರ ಮನೆಯಿಂದ ತಂದು ಕೊಟ್ರೆ, ಒಡೆಯರವರು ಅವರ ಕುಟುಂಬದ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂಥ ಒಡವೆಗಳನ್ನು ತೊಗೊಂಡೋಗಿ ಮುಂಬೈಯಲ್ಲಿ ಅಡವಿಟ್ಟು ಹಣವನ್ನು ತಂದು KRS ಕಟ್ಟಿದ್ರು. ಸಿದ್ದರಾಮಯ್ಯನವರು ಮೈಸೂರಲ್ಲಿದ್ದಂಥ ಸೈಟ್ಗಳೆಲ್ಲ ತಗೊಂಡು ಅವ್ರ ಕುಟುಂಬಕ್ಕೆ ಬರ್ಸ್ಕೊಂಡ್ರು. ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತೀರಾ? ಅನುದಾನ ನಾನು ಜಾಸ್ತಿ ಕೊಟ್ಟಿದ್ದೀನಿ ನೀನು ಅಂದರೆ ಅದನ್ನು ವಿಧಾನಸಭೆಯಲ್ಲಿ ಡಿಬೇಟ್ ಮಾಡಿರಿ. ಈಗ ಯಡಿಯೂರಪ್ಪನವರಿದ್ದಾಗ ಎಷ್ಟು ಅನುದಾನ ಕೊಡ್ತು ಹೇಳಬೇಕು. ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ಟರು, ಕುಮಾರಸ್ವಾಮಿಯವರಿದ್ದಾಗ ಎಷ್ಟು ಕೊಟ್ಟರು, ಸಿದ್ದರಾಮಯ್ಯನಿದ್ದಾಗ ಎಷ್ಟು ಕೊಟ್ಟರು, ಅದನ್ನು ಹೇಳಿ ಡಿಬೇಟ್ ಮಾಡಲಿ. ಅದು ಬಿಟ್ಬಿಟ್ಟು ಯಾರಿಗೋ ಹೋಲಿಕೆ ಮಾಡೋಕ್ಕೆ ಮೈಸೂರು ಮನೆತನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ಯಾರು ಬೇರೆ ಮೊದಲೆಲ್ಲ ಹೇಳ್ತಾಯಿದ್ದೀರಿ ದೇವರಾಜ ಅರಸನ್ನು ಹೋಲಿಕೆ ಮಾಡ್ಕೊತಾ ಇದ್ದೀರಿ. ದೇವರಾಜ ಅರಸಲ್ಲಿ ನೀನೆಲ್ಲಿ ಅವ್ರ ನಾಯಕರನ್ನು ಬೆಳೆಸ್ತರು. ದೇವರಾಜ ಅರಸು ಹಿಂದುಳಿದ ಜನಾಂಗದ ನಾಯಕರನ್ನು ಬೆಳೆಸ್ತರು. ನೀವು ಯಾವ ನಾಯಕರನ್ನು ಬೆಳೆಸಿದ್ರೆ ಎಲ್ಲ ತುಳಿದಾಕಿದ್ದೀರ. ನನಗೆ ಪುಣ್ಯ ಆಶ್ಚರ್ಯ ಅಂತಂದರೆ ಅವರು ಇಂದಿರಾ ಗಾಂಧಿಗೋ ಹೋಲಿಕೆ ಮಾಡ್ಕೊಂಡಿಲ್ಲ. ಅವರು ಇಂದಿರಾ ಗಾಂಧಿಗೆ ಹೋಲಿಕೆ ಮಾಡ್ಕೊಂಬಿಟ್ಟಿದ್ರೆ ಇನ್ನೂ ಭಾಳ ಚೆಂದಾಗಿತ್ತು ಅಂತ ಅನಿಸ್ತೈತೆ. ಆವಾಗ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡ್ತಾಯಿದ್ರು. ಪಾಪ ಒಡೆಯರ್ ಕುಟುಂಬ ಅವರೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ಮುಂದೆ ಅವರು ಮಾಡಬೇಕಂದ್ರೆ ಇಂದಿರಾ ಗಾಂಧಿಗಿಂತ ಜಾಸ್ತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಗಂಡ್ಲಿ. ಅದು ಬಿಟ್ಟು ಈ ಥರ ಮನಸ್ಸೋ ಇಚ್ಛೆಯಾಗಿ ಬುದ್ಧಿಭ್ರಮಣೆ ರೀತಿ ಮಾತಾಡಬಾರ್ದು, ಒಳ್ಳೆಯದಲ್ಲ. ಅವರಿಗೆ ಅವಮಾನ ಮಾಡಿದ್ದಾರೆ, ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತಾರೆ. ಕ್ಷಮೆ ಕೇಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸರ್. ವಿರೋಧ ಪಕ್ಷದವರು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕ್ಷಮೆ ಕೇಳುವ ಪ್ರಶ್ನೆ ಅವಶ್ಯಕತೆ ಇಲ್ಲ. ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ ಅಂದರೆ ನಿನಗೂ ಒಡೆಯರ್ ಕುಟುಂಬಕ್ಕೂ ಏನು ಸಂಬಂಧ ಇದೆ? ಒಡೆಯರ್ ಕುಟುಂಬಕ್ಕೂ ನಿನಗೂ ಏನು ಸಂಬಂಧ? ನೀನೇನ ಅವ್ರ ಬಂಧುನ, ಅವ್ರ ಪರಿವಾರನ, ನೆಂಟ್ರ, ಅವ್ರ ಸ್ನೇಹಿತರ, ಏನು ನೀನು ಹೋಲಿಕೆ ಮಾಡೋಕ್ಕಾದ್ರೆ ನಿಮ್ಮ ಮನೆಯವ್ರನ್ನ ಹೋಲಿಕೆ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬದವ್ರನ್ನ ಯಾರನ್ನ ಹೋಲಿಕೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಒಡೆಯವ್ರ ಕುಟುಂಬನ ಯಾಕೆ ತತ್ತೀರ ಇದರಲ್ಲಿ ಬೀದಿಯಲ್ಲಿ? ಅವ್ರು ಮಾಡಿರೋ ಪುಣ್ಯ. KRS ಒಂದು ಕಲ್ಲು ಕಟ್ಟೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. KRS ಇಲ್ಲಿರೋ ಕಲ್ಲು, ಒಂದು ಕಲ್ಲು ಇಡೋಕ್ಕೆ ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ. ಇರೋ ಕಲ್ಲನ್ನು ಕಿತ್ತಾಕಕ್ಕೆ ಹೋಗ್ತೀರ. ಅಂಥದ್ದು ನೀವು ಆ ಕುಟುಂಬನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರ? ಪದೇ ಪದೇ ಮೈಸೂರು ಮನೆತನಕ್ಕೆ ನೀವು ದ್ರೋಹ ಬಗೆದಿರೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಈಗ ಮೈಸೂರು ಮನೆತನದಕ್ಕೆ ಏನು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯವನ್ನು ದೇಶನೇ ಹೊಗಳ್ತಾ ಇದೆ, ಕರ್ನಾಟಕ ಜನ ಹೊಗಳ್ತಾ ಇದ್ದಾರೆ. ತೆಗಳ್ತಾ ಇರೋರು ಇವರೊಬ್ಬರೇ. ಹಂಗೇಳಿ ಹೀಯಾಳಿಸ್ತಾವ್ರೆ ಅಂದರೆ ಅವ್ರಿಗಿಂತ ನಾವೇ ದೊಡ್ಡವರು ಅಂತ. ಅದನ್ನು ಬೇರೆ ಜನ ಹೇಳಬೇಕು, ಮಗ ಅಲ್ಲ ಹೇಳೋದು. ಈಗ ಮಗ ಯಾರ ಹೊಗಳಿದ್ರೆ ಏನಂತಾರಪ್ಪ? ಜನ ಹೇಳಬೇಕು, ಒಡೆಯರ್ ಕುಟುಂಬದವ್ರು ಹೇಳಬೇಕು. ಒಡೆಯರ್ ಕುಟುಂಬದವರು ವೇದಿಕೆ ಮೇಲೆ ಬಂದು ಯಾವುದಾದ್ರೂ ವೇದಿಕೆಯಲ್ಲಿ ನಿಂತು ನಮ್ಮ ತಂದೆ ಈ ಥರ ನಮ್ಮ ಪೂರ್ವಿಕರು ಒಡೆಯರ್ ಕುಟುಂಬದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗಿಂತ ಒಳ್ಳೆಯ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಆ ಕುಟುಂಬದವ್ರು ಹೇಳಬೇಕು. ನೀವೇ ಅದನ್ನು ಹೊಗಳ್ಕೊಂಡು, ನೀವೇ ಹಾರ ಹಾಕ್ಕೊಂಡು, ನೀವೇ ಹೊಗಳ್ಕೊಂಡ್ರೆ ಯಾರು ಕೇಳ್ತಾರೆ ಇದನ್ನು? ಅದರಿಂದ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮಾಡಿದಂಥ ಅವಮಾನ. ಅದಕ್ಕೆ ಆ ಕುಟುಂಬದ ಅವರ ಪರಿವಾರಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಕ್ಷಮೆ ಕೇಳಲಿಲ್ಲ ಅಂದರೆ ರಾಜ್ಯದ ಜನ ಇವರೇ ಬುದ್ಧಿ ಕಲಿಸ್ತಾರೆ. ಮುಂದೆ ಇದೇ ಚುನಾವಣಾ, ಮೈಸೂರಲ್ಲಿ ಚುನಾವಣೆ ನಡಿಬೇಕಾದ್ರೆ ಇದೇ ಚುನಾವಣಾ ವಿಚಾರ ಆಗ್ತೈತೆ. MB ಪಾಟೀಲ್ ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಆದರೆ ಸಿದ್ದರಾಮಯ್ಯ ಇಡೀ ಕರ್ನಾಟಕಕ್ಕೆ ಇದಾಗಿದ್ದಾರೆ ಅಂತ ಹೇಳಿ. ಕರ್ನಾಟಕಕ್ಕೆ ಆಗಿದ್ರೆ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಅಲ್ಲಪ್ಪ. ಈಗ ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಪಾರ್ಟಿಯವ್ರನ್ನ ಹೊಗಳ್ಕೊಂತಾರೆ, BJಪಿಯವರು BJಪಿಯನ್ನು ಹೊಗಳ್ತಾರೆ, JDS ಅವರು JDS ಹೊಗಳ್ತಾರೆ. ಅದೆಲ್ಲ ರಾಜ್ಯದ ಜನ ಹೇಳಬೇಕು. ಸಿದ್ದರಾಮಯ್ಯನವರು ಈ KRS ಕಟ್ಟಿದಾರಲ್ಲ, ಆ ಸಣ್ಣದು KRS ಚಿಕ್ಕದು. ಸಿದ್ದರಾಮಯ್ಯನವರು ದೊಡ್ಡದು ಆಲಮಟ್ಟಿ ಕಟ್ಟಿಬಿಟ್ರು, ದೊಡ್ಡ ಡ್ಯಾಮನ್ನು ಕಟ್ಟಿಬಿಟ್ರು ಅಂತ ಹೇಳಿದರೆ ಒಪ್ಕೊಬೋದು. ಏನು ಕಟ್ಟಿದ್ದಾರೆ? ಯಾವ ಡ್ಯಾಮ್ ಕಟ್ಟಿದ್ದಾರೆ? ಯೂನಿವರ್ಸಿಟಿ ಮಾಡಿದ್ರು, ಮೈಸೂರು ಯೂನಿವರ್ಸಿಟಿನ ಒಡೆಯರ್ ಕುಟುಂಬದವರು.
ಅದಕ್ಕೆ ನೀವೇನಾದರೂ ಒಂದು ಸುಣ್ಣ ಬಣ್ಣ ಒಂದು ಕಲ್ಲೇನ ಇಟ್ಟಿದ್ದೀರ, ಅದಕ್ಕೆ ಸುಣ್ಣ ಬಣ್ಣನೂ ಹೊಡೆಯೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು, ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗೋ ಸ್ಥಿತಿಗೆ ಬಂದಿದೆ. ನಿಮ್ಮ ಕಾಣಿಕೆ ಏನದು? ಅಂದರೆ ನೀವು ಏನು ಪ್ರಾರಂಭ ಮಾಡಲೇ ಇಲ್ಲ, ಆದರೆ ಒಡೆಯರ್ ಕುಟುಂಬಕ್ಕಿಂತ ನಾವು ದೊಡ್ಡವರು ಅಂತ ಹೇಳಿ ಲೆಕ್ಕ ಕೊಡಿ. ನಾನಿಂಥ ಡ್ಯಾಮ್ ಕಟ್ಟಿದೆ ಹೇಳಿ ಲೆಕ್ಕ ಕೊಡಿ. ನೀರಾವರಿಗೆ ನಾನು ಇಷ್ಟು ಡ್ಯಾಮ್ಗಳನ್ನು ಕಟ್ಟಿದ್ದೀನಿ ಹೇಳಿ, ಒಂದು ಡ್ಯಾಮ್ ಕಟ್ಟಿರೋ ಹೆಸರು ಹೇಳಿ. ಅದು ಬಿಟ್ಬಿಟ್ಟು ನಿಮ್ಮ ಪಾರ್ಟಿಗೆ ಹೊಗಳುಗಳಿ. ಎತ್ತೋರಿಗೆ ಹೆಗ್ಣನೂ ಮುದ್ದು, ಎತ್ತೋರಿಗೆ ಹೆಗ್ಣನೂ ಮುದ್ದು. ನಿಮ್ಮ ಕಾಂಗ್ರೆಸ್ ಅವ್ರು ನೀವು ಹೊಗಳುಗಳಿ. ರಾಜ್ಯದ ಜನ ತೆಗಳ್ತಾ ಇದ್ದಾರೆ ನಿಮ್ಮನ್ನು. ಕೃಷ್ಣರಾಜ ಒಡೆಯರ್ಗೆ ಹೋಲಿಕೆ ಮಾಡಿರೋದು ರಾಜ್ಯದ ಜನ ಈ ಕಾಂಗ್ರೆಸ್ ಪಾರ್ಟಿಗೆ ಚೀಮಾರಿ ಆಗ್ತಾ ಇದ್ದಾರೆ.